ಹಾಯ್, ಲೆಟ್ಸ್ ಗೋ ಟು ಬನ್ನೇರುಘಟ್ಟ. ಸೊ ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಇದು ನಾವು ಕ್ರಿಸ್ಮಸ್ ಡೇ ದಿನ ಹೋಗಿದ್ದು, ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಂಗೆ ಟೈಮ್ ಸಿಕ್ಕಲಿಲ್ಲ ಎಡಿಟ್ ಮಾಡೋದಕ್ಕೆ. ಸೊ ಹಿಯರ್ ಇಟ್ ಈಸ್. ಬನ್ನೇರುಘಟ್ಟ ವಿಸಿಟ್ ಮಾಡೋದಕ್ಕೆ ನಾವು 2-3 ಡೇಸ್ ಮುಂಚೆನೇ ಆನ್ಲೈನಲ್ಲಿ ಅವ್ರದ್ದು ವೆಬ್ಸೈಟಲ್ಲಿ ನಾವು ಸಫಾರಿ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಸಫಾರಿ, ಬಟರ್ಫ್ಲೈ ಪಾರ್ಕ್ ಮತ್ತು ಝೂ ಇದೆ. ಸೊ ನಾವು ಮುಂಚೆ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಬುಕ್ಕಿಂಗ್ ಮಾಡಿದ್ವಿ. ಸೊ ಅರೌಂಡ್ 2 o'clock ಸಫಾರಿನ ನಾವು ಬುಕ್ ಮಾಡಿದ್ವಿ. ನಾವಲ್ಲಿ ಅರೌಂಡ್ 1:30ಗೆ ರೀಚ್ ಆಗಿದ್ವಿ. ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದರು, ಕ್ರಿಸ್ಮಸ್ ಅಲ್ವಾ, ಸೊ ತುಂಬ ಜನ ವಿಸಿಟರ್ಸ್ ಇದ್ದರು. ನಮ್ಮ ಸಫಾರಿಗೆ ಇನ್ನೂ ಒಂದು 30 minutes ಟೈಮ್ ಇತ್ತು. ಸೊ ನಾವಲ್ಲೇ ಎಂಟ್ರೆನ್ಸಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಇನ್ನೊಂದೇನೆಂದರೆ, ಯಾರಾದರೂ ವಿಸಿಟ್ ಮಾಡೋದಿದ್ರೆ ಡೆಫಿನೆಟ್ಲಿ ವಾಟರ್ ಬಾಟಲ್ ಇಲ್ಲ ಸಮ್ ಸ್ನ್ಯಾಕ್ಸ್ ಆರ್ ಫುಡ್ ನೀವು ತೊಗೊಂಡು ಬರ್ಬೋದು. ಅಲ್ಲಿ ಕೆಲವರೆಲ್ಲ ಊಟನೂ ತೊಗೊಂಬಂದು ಬಾಕ್ಸಲ್ಲಿ ಆರಾಮಾಗಿ ಎಂಜಾಯ್ ಮಾಡಿದರು. ಸೊ ನಮಗೆ ಅದು ಗೊತ್ತಿರಲಿಲ್ಲ, ನಾವು ಬರೀ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗಿದ್ವಿ. ಸೊ ಎಲ್ಲರೂ ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ಯು ಟೇಕ್ ಸಮಥಿಂಗ್ ವಿತ್ ಯು ಟು ಈಟ್ ಆ್ಯಂಡ್ ಡ್ರಿಂಕ್. ಸೊ ನೆಕ್ಸ್ಟ್ ಹೀಗೆ ನಾವು ಅಲ್ಲಿ ಪಿಕ್ಚರ್ಸ್ ಎಲ್ಲ ತೊಗೊಂಡು ಸಫಾರಿಗೆ ಎಂಟರ್ ಆದ್ವಿ. ಸಫಾರಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿದರು, ಕ್ರಿಸ್ಮಸ್ ವೈಬ್ಸ್ ಇತ್ತು. ಸೊ ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡು ನಾವು ಸಫಾರಿ ಟಿಕೆಟ್ ತೋರಿಸಿ ಎಂಟರ್ ಆದ್ವಿ. ಸೊ ಅಲ್ಲಿ ತುಂಬ ಲೆಂತಿ ಕ್ಯೂ ಇತ್ತು. ಅಲ್ಲಿ ಸಫಾರಿ ಬಸ್ಸಸ್ ಬರೋ ತನಕ ವೆಯ್ಟ್ ಮಾಡೋಕ್ಕಿರುತ್ತೆ. ಆ ಬಸ್ಸಲ್ಲಿ ಎಷ್ಟು ಜನ ಹೋಗ್ಬೋದು ಅಷ್ಟು ಜನರಿಗೆ ಒಂದು ಟ್ರಿಪ್ ಥರ ಅವ್ರು ಕಳಿಸ್ತಾ ಇರ್ತಾರೆ. ಸೊ ಹೋಗಿದ್ದು ಸಫಾರಿ ಬಸ್ ರಿಟರ್ನ್ ಬಂದಿದ ತಕ್ಷಣ ಅವ್ರು ಎಂಟಿ ಆಗಿ ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ತುಂಬ ಜನ ಇದ್ದಿದ್ದರಿಂದ ನಮ್ಗೆ ಅಲ್ಲೊಂದು 15-20 minutes ನಾವು ಅಲ್ಲಿ ವೆಯ್ಟ್ ಮಾಡಬೇಕಾಯಿತು. ಫೈನಲಿ ನಮ್ಮ ಸಫಾರಿ ಬಸ್ಸಲ್ಲಿ ನಾವು ಕೂತ್ಕೊಂಡ್ವಿ. ಇಟ್ ವಾಸ್ ಸೋ ಎಕ್ಸೈಟಿಂಗ್ ಗೊತ್ತಾ, ನಾವು ಅಷ್ಟು ಎಕ್ಸೈಟೆಡ್ ಆಗಿದ್ವಿ. ಎಲ್ಲರೂ ಅಷ್ಟೇ ಫುಲ್ ಕಿಡ್ಸ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡು ಸ್ಟಾರ್ಟ್ ಆಯಿತು. ಆ್ಯಂಡ್ ವಿ ವೇರ್ ಸೋ ಈಗರ್ ದಟ್ ಯಾವ ಪ್ರಾಣಿ ಸಿಗುತ್ತೆ, ಯಾವ ಆ್ಯನಿಮಲ್ಸ್ ನಾವು ನೋಡ್ಬೋದು ಅಂತ ಇದೇ ಎಕ್ಸೈಟ್ಮೆಂಟಲ್ಲಿ ನಮ್ಮ ಸಫಾರಿ ಸ್ಟಾರ್ಟ್ ಆಯಿತು. ಜಿಷ್ಣು ಕೂಡ ಎಂಜಾಯ್ ಮಾಡ್ತಿದ್ದ ಸಫಾರಿ ಬಸ್ಸಲ್ಲಿ. ಸೊ ಲೆಟ್ಸ್ ಸಿ ಯಾವುದೆಲ್ಲ ಆ್ಯನಿಮಲ್ಸ್ ನೋಡ್ಬೋದು ಅಂತ ನೀವೇ ನೋಡಿ. ನಾವು ಅಷ್ಟೇ, ಜಿಷ್ಣುಗೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಆ್ಯನಿಮಲ್ಸ್ ನೋಡಿ ಅನ್ನೋದು ನಮಗೆ ಎಕ್ಸೈಟ್ಮೆಂಟ್ ಇತ್ತು, ನಾವು ಆ್ಯನಿಮಲ್ಸ್ ನೋಡೋದಲ್ಲದೆ. ಸೊ ಡೀರ್, ಝೀಬ್ರಾ, ಈ ಥರ ಎಲಿಫೆಂಟ್, ಹಾಗೆ ತುಂಬ ಆ್ಯನಿಮಲ್ಸ್ ತೋರಿಸಿದ್ರು, ಲಯನ್, ಟೈಗರ್ ಎಲ್ಲ ತೋರಿಸಿದ್ರು. ಸೊ ಇಟ್ ವಾಸ್ ಅಮೇಝಿಂಗ್. ಇನ್ನೊಂದೇನಾದರೆ, ನಾವು 2 o'clock ಅಂದರೆ ಆಫ್ಟರ್ನೂನ್ ಟೈಮಿದು ಸಫಾರಿ ಬುಕ್ ಮಾಡಿದ್ದಲ್ವಾ. ಸೊ ಎಲ್ಲ ಇದು ಆ್ಯನಿಮಲ್ಸ್ ಎಲ್ಲ ಫುಲ್ ಆರಾಮಾಗಿ ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಸೊ ಆಲ್ ಆ್ಯನಿಮಲ್ಸ್ ವರ್ ಮೋಸ್ಟ್ಲಿ ಇನ್ ರೆಸ್ಟಿಂಗ್ ಮೋಡ್. ಸೊ ನೀವು ನೋಡ್ಬೋದು ಇಲ್ಲಿ ಎಕ್ಸೆಪ್ಟ್ ಚೀತಾ, ಇಲ್ಲಿ ಲಯನ್ ಕೂಡ ರೆಸ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಯಾವ ಥರ ಮಲ್ಕೊಂಡಿದೆ ಅಂತ. ಇದಾದಮೇಲೆ ಟೈಗರ್ ಕೂಡ ಅಷ್ಟೇ ಫುಲ್ ಮಲ್ಕೊಂಡಿತ್ತು. ನಾವು ಬ್ರೌನ್ ಟೈಗರ್ ಮತ್ತು ವೈಟ್ ಟೈಗರ್ ಎರಡೂ ನೋಡಿದ್ವಿ. ಎನಿವೇಸ್ ಸಫಾರಿ ವಾಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಸಫಾರಿ ಆದಮೇಲೆ ನಾವು ಬಟರ್ಫ್ಲೈ ಪಾರ್ಕಿಗೆ ಬಂದ್ವಿ. ಸೊ ಅಲ್ಲಿ ಆ ಸೈನ್ ಬೋರ್ಡ್ ನೀವೇನು ನೋಡಿದ್ರಲ್ಲ, ಅಲ್ಲಿಂದ ಒಂದು ಲಾಂಗ್ ಸ್ಟ್ರೆಚ್ ಈ ಥರ ವಾಕ್ ಮಾಡೋದಕ್ಕಿದೆ. ಅದಾದಮೇಲೆ ನಾವು ಪಾರ್ಕಿಗೆ ಹೋಗ್ತೀವಿ, ಬಟರ್ಫ್ಲೈ ಪಾರ್ಕ್. ಸೊ ಆ ಲಾಂಗ್ ಸ್ಟ್ರೆಚ್ಚಲ್ಲಿ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಹಾಗೆ ಜಿಷ್ಣುಗೊಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡ್ಬಂದಿದ್ದೆ. ಸೊ ಅವನಿಗೆ ಅದು ತಿನ್ನಿಸಿ ಅಲ್ಲಿಂದ ನಾವು ಬಟರ್ಫ್ಲೈ ಪಾರ್ಕಿಗೆ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸಲ್ಲಿ ರೈಟ್ ಸೈಡ್ ಸ್ವಲ್ಪ ಮಕ್ಕಳಿಗೆಲ್ಲ ಆಟ ಆಡೋ ಥರ ಎಲ್ಲ ಸ್ಲೈಡಿಂಗ್ ಮತ್ತು ಜೋಕಾಲಿ ಎಲ್ಲ ಇದೆ. ಸೊ ಅಲ್ಲಿ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದು ಬಟರ್ಫ್ಲೈ ಪಾರ್ಕಿದ್ದು ಎಂಟ್ರೆನ್ಸ್. ನೀವು ನೋಡ್ಬೋದು ಇಲ್ಲಿ ಒಂದು ಡೋಮ್ ಶೇಪ್ ಸ್ಟ್ರಕ್ಚರ್ ಇದೆ. ಸೊ ಫುಲ್ಲಿ ಕವರ್ ಇದೆ ಅದು. ಒಳಗೆ ಫುಲ್ ಗ್ರೀನರಿ ಇದೆ. ನೀವು ವಾಟರ್ ಫಾಲ್ಸ್ ನೋಡ್ಬೋದು ಚಿಕ್ಕದು, ಮತ್ತು ಸ್ವಲ್ಪ ಸ್ಟ್ರೀಮ್ ಇದೆ, ಸ್ಮಾಲ್ ಬ್ರಿಡ್ಜ್ ಇದೆ, ಮತ್ತು ತುಂಬ ಫ್ಲವರ್ ಪ್ಲ್ಯಾಂಟ್ಸ್ ಇದೆ, ದೊಡ್ಡ ದೊಡ್ಡ ಟ್ರೀಸೂ ಇದೆ. ಒಂಥರ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗೆ. ಮತ್ತು ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ಬಟರ್ಫ್ಲೈ ಪಾರ್ಕಿದ್ದು ಆಪೋಸಿಟಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಅಲ್ಲಿ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ ಅಂತ ಅಲ್ಲೊಂದು ರೂಮಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರೋದಿದೆ. ಅಂದರೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈಸ್ ಇರಲಿ, ಅದ್ರದ್ದು ಯಾವ ಥರ ಲೈಫ್ ಇರುತ್ತೆ, ಅದು ಫೋಟೋಸ್ ಇದೆ. ಆ್ಯಂಡ್ ಅದು ಒಂದು ಬೋರ್ಡಲ್ಲಿ ಶೋ ಮಾಡಿಟ್ಟಿದ್ದಾರೆ. ಅದಾದಮೇಲೆ ಈವನ್ ಅಕ್ವೇರಿಯಮ್ ಇದೆ ಅಲ್ಲಿ.
ಮತ್ತು ಈ ಥರ ಸ್ಕಾರ್ಪಿಯನ್, ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಈ ಥರನೂ ಇಟ್ಟಿದ್ದಾರೆ ಅಲ್ಲಿ. ಸೊ ಅಲ್ಲಿ ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಬಟರ್ಫ್ಲೈ ಪಾರ್ಕ್ ಆದಮೇಲೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೆಕ್ಸ್ಟ್ ಓಪನ್ ಝೂ, ಎಲ್ಲ ಝೂ ಅನಿಮಲ್ಸ್ ನೋಡ್ಬೋದು. ಆ್ಯಂಡ್ ನಮಗೂ ಕೂಡ ತುಂಬ ಹಸುವಾಗಿತ್ತು. ಸೊ ಅಲ್ಲೊಂದು ರೆಸ್ಟೋರೆಂಟ್ ಇದೆ, ವಿತಿನ್ ಝೂ ಓನ್ಲಿ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ನಾವು ಸ್ವಲ್ಪ ಊಟ ಮಾಡಿದ್ವಿ, ತುಂಬ ಹಸುವಾಗಿತ್ತು ಅಷ್ಟೆಲ್ಲ ಸುತ್ತಾಡಿದ್ದು. ಸೊ ನಾವು ಸ್ವಲ್ಪ ಊಟ ಮಾಡಿಕೊಂಡು ನೆಕ್ಸ್ಟ್ ಝೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಗೆ ಇದೇ ಥರ ಟೈಗರ್ ಇತ್ತು, ಮತ್ತು ಲಯನ್ ಕೂಡ ಇತ್ತು, ಕ್ರೊಕೊಡೈಲ್ ಇರಲಿ, ಟಾರ್ಟೈಸ್, ಬರ್ಡ್ಸ್, ಈ ಥರ ಎಲ್ಲ ವೆರೈಟೀಸ್ ಆಫ್ ಆ್ಯನಿಮಲ್ಸ್, ಬರ್ಡ್ಸ್ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಜಿಷ್ಣುನು ಕೂಡ ತುಂಬ ಎಂಜಾಯ್ ಮಾಡ್ದ. ಸೊ ಅರೌಂಡ್ 6 o'clock ಆಗಿತ್ತು. ನಾವು ಫುಲ್ ಝೂ ಎಲ್ಲ ನೋಡಿ ಮುಗಿಸಿ. ಸೊ ತುಂಬ ಚೆನ್ನಾಗಿತ್ತು ಬನ್ನೇರುಘಟ್ಟ ಟ್ರಿಪ್ ನಮಗೆ. ಸಫಾರಿ ಇರಲಿ, ಬಟರ್ಫ್ಲೈ ಪಾರ್ಕ್ ಇರಲಿ, ಝೂ ಇರಲಿ, ಎಲ್ಲದೂ ತುಂಬ ಚೆನ್ನಾಗಿತ್ತು. ಸೊ ನೀವೆಲ್ಲನೂ ಬಂದು ವಿಸಿಟ್ ಮಾಡಿ. ನಾವು ತುಂಬ ಸಮಯ ಆದಮೇಲೆ ಬಂದು ನೋಡಿದ್ದೀವಿ. ನಮಗಂತೂ ತುಂಬ ಇಷ್ಟ ಆಯಿತು. ಜಿಷ್ಣುನು ಎಂಜಾಯ್ ಮಾಡ್ದ. ಹಾಗೆ ವಾಪಸ್ ಹೋಗ್ಬೇಕಾದ್ರೂ ತುಂಬ ಟ್ರಾಫಿಕ್, ತುಂಬ ಜನ ಬಂದಿದ್ರಲ್ವಾ. ಸೊ ನಾವು ಹೋಗೋಕ್ಕೂ ಅಲ್ಲಿ ಈವನ್ ಪಾರ್ಕಿಂಗಿಂದ ಹೊರಗಡೆ ರೋಡಿಗೆ ಹೋಗೋಕ್ಕೂ ತುಂಬ ಟೈಮ್ ಆಯಿತು. ಬಟ್ ಎನಿವೇಸ್ ವಿ ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ನಿಮಗೆ ಕೂಡ ಈ ಥರ ವೀಡಿಯೋಸ್ ಇಷ್ಟ ಆದರೆ, ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.